ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡೋಣ. ಎಲ್ಲರಿಗೂ ಆ್ಯಂಗ್ಸೈಟಿ ಇರುತ್ತೆ, ಏನೋ ಒಂಥರ ಡಿಪ್ರೆಷನ್. ಓದು ಮಕ್ಕಳಲ್ಲಿ 8th 9th ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂದರೆ ಆ ಟೈಮಲ್ಲಿ ಅಡೋಲಸೆನ್ಸ್ ಅಂತ ಹೇಳ್ತೀವಿ, ಅಂದರೆ ಹಾರ್ಮೋನ್ ಚೇಂಜಸ್ ಆಗೋವಂಥದ್ದು. ಸೊ ಆ ಚೇಂಜಸ್ ಆಗೋ ಟೈಮಲ್ಲಿ ಅವರು ತುಂಬ ಏನೋ ಸಿಟ್ಟು ಮಾಡ್ತಾಯಿದ್ರೆ ಅಥವಾ ತುಂಬ ಅವ್ರಿಗೆ ಒತ್ತಡ ಹೇರಿದ್ರೆ, ಓದೋ ವಿಷಯದಲ್ಲಾಗಿರ್ಬೋದು ಅಥವಾ ಸ್ಕೂಲಲ್ಲಿ ಏನಾದರೂ ಗಲಾಟೆ ಆಗ್ತಾಯಿದ್ರೆ, ಇದೆಲ್ಲ ಏನಾಗುತ್ತೆ, ಅಪ್ಪ ಅಮ್ಮ ತುಂಬ ಪ್ರೆಷರ್ ಹಾಕಿದ್ರೆ ಎಲ್ಲದೂ ಅವರು ಮನಸ್ಸಿಗೆ ಜಾಸ್ತಿ ತೊಗೊಂಡ್ಬಿಡ್ತಾರೆ. ಆಗಿಂದ ಡಲ್ ಆಗ್ತಾ ಹೋಗಿರೋದು ನಿಮಗೆ ಗೊತ್ತಾಗೋದಿಲ್ಲ. ಎಷ್ಟೋ ಪೇರೆಂಟ್ಸಿಗೆ ಅದ್ರ ಬಗ್ಗೆ ಅರಿವಿರೋದಿಲ್ಲ. ಸೊ ಅವರು PUC ಸೆಕೆಂಡ್ PU ಈ ಥರ ಆದಂಗೂ ಇನ್ನೂ ಅದು ಜಾಸ್ತಿ ಆಗ್ತಾ ಇಲ್ಲಿ ನಂಬರ್ 1 ಸ್ಟೂಡೆಂಟ್ ಇರೋರು ಅಲ್ಲಿ ಫೇಲ್ ಆಗೋ ಸಾಧ್ಯತೆ ತುಂಬ ಇದೆ. ತುಂಬ ಮಕ್ಕಳು ಇದನ್ನು ಸಫರ್ ಮಾಡ್ತಿದ್ದಾರೆ. ಪ್ರತಿನಿತ್ಯ ಈ ಥರ ಪೇಷಂಟ್ಸನ್ನು ತುಂಬಾ ನೋಡ್ತೀವಿ. ಸೊ ನ್ಯಾಚುರಲ್ ಹೀಲಿಂಗಲ್ಲಿ ಅದಕ್ಕೆ ಖಂಡಿತ ಉತ್ತರ ಇದೆ. ಇನ್ನು ದೊಡ್ಡವರಲ್ಲಿ ಅಂದರೆ ಕೆಲವರು ಬಾಣಂತನದಲ್ಲಿ ಪ್ರಾಬ್ಲಮ್ ಆಗ್ಬೋದು, ಬಾಣಂತಿ ಸನ್ನಿ ಅಂತಾರೆ, ತುಂಬ ಆ್ಯಂಗ್ಸೈಟಿಗೆ ಒಳಗಾಗ್ತಾರೆ. ಯಾಕಂದರೆ ಅಂಥ ಟೈಮಲ್ಲಿ ದೇಹ ಮತ್ತು ಮನಸ್ಸು ಎರಡೂ ವೀಕ್ ಆಗಿರುತ್ತೆ. ಆಗ ಅವರಿಗೆಲ್ಲ ಬೇಕಾಗಿರೋದು ವೈಬ್ರೇಷನ್ನಿಂದ ಮಾತ್ರ ಇದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಅಂದರೆ ಮಂತ್ರ ಉಚ್ಚಾರಣೆ ಮಾಡುವಂಥದ್ದು, ಪರ್ಟಿಕ್ಯುಲರ್ ಬೀಜ ಮಂತ್ರಗಳನ್ನು ಹೆಣೆದು ಅವರಿಗೆ ಕೊಟ್ಟಾಗ ಅದರಲ್ಲಿ ಕಂಪ್ಲೀಟಾಗಿ ಅವರು ಚೇಂಜಸ್ ಆಗೋದು ನಿಮಗೆ ಗೊತ್ತಾಗುತ್ತೆ. ಒಂದೊಂದು ವಾರದಲ್ಲಿ ಚೇಂಜಸ್ ಆಗುತ್ತೆ. ಅದು ಬಿಟ್ಟು ನೀವು ಎಲ್ಲೆಲ್ಲ ಹೋಗಿ ಆ್ಯಂಟಿ ಡಿಪ್ರೆಸೆಂಟ್ ಮಾತ್ರೆನ ಪರ್ಮನೆಂಟಾಗಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸೊ ಅದು ಒಂದು ಮಂಪ್ರಿರುತ್ತೆ, ಏನೋ ಒಂಥರ ಎಲ್ಲೋ ಒಂದು ಕಡೆ ಕೂತಿರ್ತಾರೆ, ಲೈಫ್ ವೇಸ್ಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಇನ್ನು ಕೆಲವು ಏಜ್ ಆದ ನಂತರ ಕೂಡ 50 ವರ್ಷ ಆದ ನಂತರ ಕೂಡ ತುಂಬ ಪ್ರಾಬ್ಲಮ್ ಆಗಿರುತ್ತೆ. ನೀವು ಕೇಳಿರ್ಬೋದು, ಎಷ್ಟೋ ಜನ ಮನೆಯಿಂದ ಹೊರಗಡೆ ಹೋಗಿರ್ತಾರೆ, ವಾಪಸ್ ಮನೆಗೆ ಬರ್ಲಿಕ್ಕೆ ಕೂಡ ಅವ್ರಿಗೆ ಗೊತ್ತಾಗ್ತಾ ಇರೋದಿಲ್ಲ. ಸೊ ಅಷ್ಟು ಪ್ರಾಬ್ಲಮ್ ಆಗುತ್ತೆ ಏಜ್ ಆದ ನಂತರ. ಸೊ ಮರೆತು ಹೋಗುತ್ತೆ ಎಲ್ಲದು. ಸೊ ಯಾಕಂದರೆ ಇಲ್ಲಿ ಬ್ರೈನ್ ಕೂಡ ಶ್ರಿಂಕ್ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲ ಪ್ರಾಬ್ಲಮ್ ಆಗೋದ್ರಿಂದ ನಿಮ್ಮ ಬ್ರೈನ್ ಫಂಕ್ಷನನ್ನು ಚೆನ್ನಾಗಿಟ್ಕೋಬೇಕು. ಅದಕ್ಕೆ ಬೇಕಾಗುವಂಥದ್ದು, ಪೂರಕವಾಗುವಂಥದ್ದು ಮುದ್ರಾ, ಪ್ರಾಣಾಯಾಮ ಅಥವಾ ಬೀಜ ಮಂತ್ರಗಳ ಪಠನೆ. ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಮ್ಮ ಬ್ರೈನ್ ಅದೇ ಥರ ವರ್ಕ್ ಮಾಡುತ್ತೆ ಲಾಸ್ಟ್ವರೆಗೂ. ಸೊ ಅದು ಯಾವಾಗಲೂ ಅದಕ್ಕೆ ಕೆಲಸ ಚೆನ್ನಾಗಿ ಕೊಡಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಡಲ್ ಆಗುತ್ತೆ. ನೆಗೆಟಿವ್ ಥಾಟ್ಸಿಗೆ ಸಪೋರ್ಟ್ ಮಾಡ್ತೀವಿ. ಎಷ್ಟು ನೀವು ನೆಗೆಟಿವ್ ಥಾಟ್ಸಿಗೆ ಸಪೋರ್ಟ್ ಮಾಡ್ತಾ ಹೋಗ್ತೀರಿ ಅಷ್ಟು ಬೇಗ ನಮ್ಮ ಮೆಮೊರಿ ಲಾಸ್ ಆಗುತ್ತೆ. ಬ್ರೈನಲ್ಲಿರೋ ಸೆಲ್ಗಳು, ಜೀವಕೋಶಗಳು ಸಾಯ್ತಾ ಬರುತ್ತೆ. ಸೊ ನ್ಯಾಚುರಲ್ ವೇನಲ್ಲಿ ನೀವು ಮೆಡಿಟೇಷನ್ ಮಾಡೋದ್ರಿಂದ, ಅಂದರೆ ಧ್ಯಾನ ಸ್ಥಿತಿಗೆ ಹೋಗಬೇಕು. ಆದಷ್ಟು ಸುಮ್ಮನೆ ಕೂತ್ಕೊಂಡ್ರೂ ಕೂಡ ಚೇಂಜಸ್ ಆಗುತ್ತೆ. ಮತ್ತು ಕೆಲವೊಂದು ಎಕ್ಸಸೈಸ್, ಸೂರ್ಯ ನಮಸ್ಕಾರ, ಇದನ್ನೆಲ್ಲ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ನಮ್ಮ ಬ್ರೈನ್ ಆ್ಯಕ್ಟಿವಿಟಿ ಚೆನ್ನಾಗಾಗ್ತಾ ಬರುತ್ತೆ. ಇನ್ನು ಗಿಡಮೂಲಿಕೆಗಳ ಕಷಾಯ ಅಂದರೆ ಬ್ರಾಹ್ಮಿ, ಜಟಾಮಾಂಸಿ ಎಲ್ಲ ಕೇಳಿರ್ಬೋದು ನೀವು. ಅದರ ಒಂದು ಕಾಂಬಿನೇಷನ್ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿ ಅದು ಕೆಲಸ ಮಾಡುತ್ತೆ. ಯಾರಲ್ಲಿ ಓವರಾಗಿ ಆ್ಯಂಗ್ಸೈಟಿ, ಸ್ಟ್ರೆಸ್ಸು, ಪ್ರೆಷರು ಇದರಿಂದ ಪೀಡಿತ ಆಗ್ತಿರ್ತಾರೆ ಅವರನ್ನು ಕಾಮ್ ಡೌನ್ ಮಾಡಲಿಕ್ಕೆ, ಇಡೀ ನರ್ವಸ್ ಸಿಸ್ಟಮ್ಮು ಕಾಮ್ ಡೌನ್ ಆಗಬೇಕು. ಅದಕ್ಕೆ ಪೂರಕವಾದಂಥ ಗಿಡಮೂಲಿಕೆಗಳ ಸಹಾಯ ಕೂಡ ಅವರು ತಗೋಬೇಕು. ಮುದ್ರಾಗಳಲ್ಲಿ ಚಿನ್ ಮುದ್ರಾ, ಧ್ಯಾನ ಮುದ್ರಾ, ಶಂಖ ಮುದ್ರಾ ಇದೆಲ್ಲ ಎಷ್ಟು ವಂಡರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಅಂದರೆ, ನೀವು ಜಸ್ಟ್ ಕೈನ ಈ ಥರ ಇಟ್ಟಾಗ ನಿಮಗೆ ಗೊತ್ತಾಗುತ್ತೆ, ಇಲ್ಲಿ ಬ್ಲಡ್ ಫ್ಲೋ ಗೊತ್ತಾಗ್ತಾ ಹೋಗುತ್ತೆ. ಯಾಕೆಂದರೆ ಇಲ್ಲಿ ಇರುವಂಥ ಪ್ರೆಷರ್ ಪಾಯಿಂಟು ಪೀನಿಯಲ್ ಗ್ಲ್ಯಾಂಡು ಮತ್ತು ಪಿಟ್ಯುಟರಿ ಗ್ಲ್ಯಾಂಡ್ದು ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ. ಅದು ಯಾವಾಗ ಎನರ್ಜೈಸ್ ಆಗುತ್ತೆ ಈ ಥರ ಇಟ್ಟಾಗ, ಆಗ ಆಟೋಮೆಟಿಕಲಿ ನಿಮ್ಮ ಬ್ರೈನ್ ಫಂಕ್ಷನಲ್ಲಿ ಚೇಂಜಸ್ ಆಗ್ತಾ ಬರುತ್ತೆ. ಅದು ಕೂಡ ನಿಮಗೆ ಗೊತ್ತಾಗುತ್ತೆ. ಸುಮ್ಮನೆ ಕೂತ್ಕೊಂಡು ಮಾಡ್ತಾ ಹೋಗಿ. ಸೊ 2 ಕೈಗಳಲ್ಲಿ ಚಿನ್ಮುದ್ರ ಇಟ್ಟು ಒಂದು ಕೈ ಮೇಲೆ ಒಂದು ಕೈ ಇಡಬೇಕು. ಬಲಗೈನ ಯಾವಾಗ ನೀವು ಮೇಲಿಟ್ಟಿರ್ತೀರಿ ಅದಕ್ಕೆ ಭೈರವ ಮುದ್ರಾ ಅಂತಾರೆ. ಎಡಗೈ ಮೇಲಿಟ್ಟಾಗ ಭೈರವಿ ಮುದ್ರಾ. ಸೊ ಇದು ಜೆಂಟ್ಸ್ ಈ ಥರ ಮಾಡಬೇಕು, ಲೇಡೀಸ್ ಈ ಥರ ಮಾಡಬೇಕು, ಆ ಥರ ಏನು ರೂಲ್ ಇಲ್ಲ. ನಿಮಗೆ ಯಾವುದು ಕಂಫರ್ಟಬಲ್ಲಾಗಿ ನಿಮಗೆ ಗೊತ್ತಾಗುತ್ತೆ, ಫೀಲ್ ಆಗುತ್ತೆ. ನೀವು ಫೀಲ್ ಮಾಡಬೇಕು ಯಾವತ್ತೂ ಅಷ್ಟೇ. ಸುಮ್ಮನೆ ಜಸ್ಟ್ ಮಾಡಿದ್ರೆ ಅದು ಉಪಯೋಗಕ್ಕೆ ಬರೋದಿಲ್ಲ. ಸೊ ಆ ಥರ ನೀವು ಫೀಲ್ ಮಾಡ್ಕೊಂಡು ಮಾಡ್ತಾ ಹೋಗಿ ನಿಮ್ಮಲ್ಲಿ ಯಾವ ಥರ ಚೇಂಜಸ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ಇನ್ನು ಉದ್ಗಿತ ಪ್ರಾಣಾಯಾಮ, ಇದು ತುಂಬಾ ಇಂಪಾರ್ಟೆಂಟು. ನೀವು ಯಾವಾಗ ಓಂಕಾರ ಉಚ್ಚಾರಣೆನ ಮಾಡ್ತಾ ಹೋಗ್ತೀರಿ ಆಗ ನಮಗೆ ವೈಬ್ರೇಷನ್ ಕ್ರಿಯೇಟ್ ಆಗೋದು, ನಿಮ್ಮಲ್ಲಿ ಚೇಂಜಸ್ ಆಗೋದು ಗೊತ್ತಾಗುತ್ತೆ. ಸೊ ಅದನ್ನು ಮಿನಿಮಮ್ 21 ಸಲ ಈ ಥರ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಯಾವುದೇ ಥರ ಆ್ಯಂಗ್ಸೈಟಿ, ಸ್ಟ್ರೆಸ್ ಆಗಲಿ ಅಥವಾ ತೀರಾ ನೀವು ಸ್ಕಿಜೋಫ್ರೇನಿ ಅಂತ ಹೇಳಿರ್ಬೋದು, ಡ್ಯುಯಲ್ ಮೆಂಟಾಲಿಟಿ, ಬೈಪೋಲಾರು ಅಥವಾ OCD ಇದೆಲ್ಲ ಹೆಸರು ಅಷ್ಟೇ. ನೀವು ಅದು ಯಾವುದೋ ನಾನು ಸ್ಟ್ರಾಂಗ್ ಇದ್ದೀನಿ ಅನ್ನೋ ಒಂದು ಥಾಟ್ ಇಟ್ಕೊಂಡು ಮಾಡ್ತಾ ಹೋಗಿ. ಖಂಡಿತ ಎಲ್ರಿಗೂ ಒಳ್ಳೆಯದಾಗುತ್ತೆ. ನಮಸ್ಕಾರ.